ಜೈಲಿನಲ್ಲಿರುವ ದರ್ಶನ್ಗೆ ಕೊನೆಗೂ ಟಿವಿ ಭಾಗ್ಯ ಲಭಿಸಿದೆ. ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಅಂತೂ ಇಂತೂ ದರ್ಶನ್ ಇರುವಂತಹ ಬ್ಯಾರಕ್ಗೆ ಟಿವಿ ಭಾಗ್ಯ, ಟಿವಿ ಅಳವಡಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ 57ನೇ ಸಿಸಿಎಚ್ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲು ಪಾಲಾಗಿರುವ ನಟ ದರ್ಶನ್ ಮತ್ತೆ ಸಂಘಟಿಗರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಟಿವಿ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಅಂದ್ರೆ ಬೆಡ್ಶೀಟ್ ಮತ್ತೆ ತಲೆದಿಂಬು ಬೇಕು ಅಂತ ಹೇಳಿ ಹಿಂದೆಯೂ ಕೂಡ ಕೇಳಿದ್ರು. ಚಳಿಗಾಲ ಇರುವಂತಹ ಕಾರಣಕ್ಕಾಗಿ ಆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮತ್ತೆ ಜೈಲಿನಲ್ಲಿರುವಂತಹ ಸಹಚರರು, ದರ್ಶನ್ನ ಸಹಚರರು ಯಾರ್ಯಾರಿದ್ದಾರೆ ಅವರು ಕೂಡ ತುಂಬಾ ನಮಗೆ ತಲೆ ಕೆಡ್ತಾ ಇದೆ, ನಮಗೊಂದು ಟಿವಿಯನ್ನ ಅಳವಡಿಸುವಂತೆ ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಇವತ್ತು 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ನೀಡಿದೆ. ದರ್ಶನ್ ಇರುವಂತಹ ಬ್ಯಾರಕ್ಗೆ ಟಿವಿ ಭಾಗ್ಯ ಕೊನೆಗೂ ಲಭಿಸಿದೆ. ಹೊರಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಜೈಲಿನಲ್ಲೇ ಸಾಕಷ್ಟು ಹೊತ್ತು ಕಳಿಬೇಕಾಗಿತ್ತು. ಆ ಬ್ಯಾರಕ್ ಒಳಗಡೆನೇ ಇರಬೇಕಾಗಿತ್ತು. ಹಾಸಿಗೆ, ತಲೆದಿಂಬು, ಬೆಡ್ಶೀಟು ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಆದರೆ ಮೊನ್ನೆ ತಾನೇ ಬಟ್ಟೆ ಒಣಗಿ ಹಾಕೋದಕ್ಕೆ ಅಥವಾ ಬಟ್ಟೆ ಒಗೆಯೋದಕ್ಕೆ ಹೊರಗಡೆ ಹೋಗಬಹುದು ಅನ್ನುವಂತಹ ಆದೇಶವನ್ನು ನೀಡಲಾಗಿತ್ತು. ಅದಾದ ನಂತರದಲ್ಲಿ ಚಳಿಗಾಲ ಇರುವಂತಹ ಕಾರಣಕ್ಕಾಗಿ ಬೆಡ್ಶೀಟ್ ಅನ್ನು ಕೂಡ ನೀಡಲಾಗಿತ್ತು. ಈಗ ಟಿವಿ ಭಾಗ್ಯ ಕೂಡ ಲಭಿಸಿದೆ. ಒಂದಷ್ಟು ಕಾಲ ಟಿವಿಯನ್ನ ಕಳಿತಾ ಹೇಗೋ ಸಮಾಧಾನ ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ದರ್ಶನ್ಗೆ ಲಭಿಸಿರುವಂಥದ್ದು. ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳು ಒಂದೇ ಬ್ಯಾರಕ್ನಲ್ಲಿದ್ದಾರೆ. ಈಗ ಆ ಒಂದು ಬ್ಯಾರಕ್ಗೆ ಟಿವಿಯನ್ನ ಅಳವಡಿಸಬೇಕು ಅಂತೇಳಿ 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇವತ್ತು ಕೋರ್ಟ್ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆ ಆರೋಪಿಯಾದಂತಹ ವ್ಯಕ್ತಿ ನಾಗರಾಜ್, ಆತ ನಮಗೆ ತುಂಬಾ ತಲೆ ಕೆಡ್ತಾ ಇದೆ, ಇಲ್ಲಿರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಮಗೊಂದು ಟಿವಿಯನ್ನ ಅಳವಡಿಕೆ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಅದಕ್ಕೆ ಸ್ಪಂದಿಸಿರುವಂತಹ ಕೋರ್ಟ್ ಟಿವಿ ಅಳವಡಿಸುವಂತೆ ಸೂಚನೆ ಕೊಟ್ಟಿದೆ. ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿಯಾಗಿದೆ. ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿಯಾಗಿರೋದು. ಡಿಸೆಂಬರ್ 17ರಂದು ಹಾಜರಾಗಬೇಕು ಕೋರ್ಟ್ಗೆ ಅಂತ ಹೇಳಿ ಸಮನ್ಸ್ ಜಾರಿಯಾಗಿದೆ. ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಪೋಷಕರು 7, 8ನೇ ಸಾಕ್ಷಿಯಾಗಿದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಈಗಾಗಲೇ ಟ್ರಯಲ್ ನಡೀತಾ ಇದೆ ಈ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ. ಅಂದ್ರೆ ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಅವರು ಕೋರ್ಟ್ ಮುಂದೆ ಬರಬೇಕು, ಆ ಸಾಕ್ಷಿಗಳನ್ನ ಹೇಳಬೇಕು. ಈಗಾಗಲೇ ವರದಿಯಲ್ಲಿ ಏನೆಲ್ಲ ಸಾಕ್ಷಿಗಳು ಯಾವ್ಯಾವ ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ಸಂಪೂರ್ಣ ಮಾಹಿತಿ ಈಗ ಕೋರ್ಟ್ ಮುಂದಿರುವಂತದ್ದು. ಈಗ ಟ್ರಯಲ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಅವರಲ್ಲಿ ಸಾಕ್ಷಿಗಳನ್ನ ಹೇಳಬೇಕಾಗುತ್ತೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ರೇಣುಕಾಸ್ವಾಮಿ ತಂದೆ ತಾಯಿ ಇದ್ದಾರೆ ಅವರು 7 ಮತ್ತು 8ನೇ ಸಾಕ್ಷಿಗಳಿದ್ದಾರೆ. ಹೀಗಾಗಿ ಈಗ 57ನೇ ಸಿಸಿಎಚ್ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಡಿಸೆಂಬರ್ 17ನೇ ತಾರೀಕು ಅವರು ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ. ತಮಗೇನು ಗೊತ್ತು ಅಂದ್ರೆ ಮಗ ಎಷ್ಟೊತ್ತಿಗೆ ಎಲ್ಲಿ ಹೊರಟ, ಏನ್ ಹೇಳಿ ಹೋಗಿದ್ದ, ಈ ರೀತಿಯ ಒಂದಷ್ಟು ವಿಚಾರಗಳು, ಕೊನೆಗೆ ಯಾವ ರೀತಿ ಅವ್ರಿಗೆ ವಿಚಾರ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು, ಯಾರಿಂದ ಗೊತ್ತಾಯ್ತು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರಿಂದ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಪಡೆಯಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕ್ಷಿಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ದಿನಾಂಕ ಕೂಡ ನಿಗದಿಯಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗಾಗಲೇ ಒಂದು ಕಡೆ ದರ್ಶನ್ ಕೇಳಿದಂತಹ ಒಂದಷ್ಟು ಸೌಲಭ್ಯಗಳು, ಹಾಸಿಗೆ, ತಲೆದಿಂಬು, ಬೆಡ್ಶೀಟು ಜೊತೆಗೆ ಟಿವಿಯನ್ನು ಬೇಕು ಅನ್ನುವಂಥ ವಿಚಾರದಲ್ಲಿ ಈಗ 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಕೊಟ್ಟಿದೆ, ಟಿವಿಯನ್ನ ಅಳವಡಿಕೆ ಮಾಡಬೇಕು ಅಂತ. ಅದರ ಜೊತೆಯಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿಯೂ ಕೂಡ ಸಾಕ್ಷಿಯಾಗಿದ್ರು, ಅವರನ್ನ ಕೂಡ ಡಿಸೆಂಬರ್ 17ಕ್ಕೆ ಹಾಜರಾಗುವಂತೆ ಸಮನ್ಸ್ ಅನ್ನ ಕೊಟ್ಟಿರೋದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಮೇಶ್. ಮಧು, ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಸದಸ್ಯರು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಕೋರ್ಟ್ಗೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಆಪ್ತ ಮತ್ತು ಡ್ರೈವರ್ ಆಗಿದ್ದಂತ ಲಕ್ಷ್ಮಣ್ ಈ ಕೇಸಲ್ಲಿ ಸಹ ಆರೋಪಿ. ಆತ ಕೋರ್ಟಿಗೆ ಒಂದು ಮನವಿ ಇದೆ, ನಮ್ಗೆ ಇಲ್ಲಿ ಜೈಲಿನಲ್ಲಿ ಇದ್ದು ತಲೆ ಕೆಟ್ಟೋಗಿದೆ, ಹೀಗಾಗಿ
ನಮಗೆ ಮಾನಸಿಕ ಖಿನ್ನತೆ ಆಗ್ತಾ ಇದೆ. ಹೀಗಾಗಿ ನಮಗೆ ಟಿವಿ ಹಾಕೋದಕ್ಕೆ ಅವಕಾಶ ಕೊಡಬೇಕು, ಟಿವಿ ನೋಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದ. ಹೀಗಾಗಿ ಕೋರ್ಟ್ ಈ ಬಗ್ಗೆ ಸೂಕ್ತ ನಿರ್ದೇಶನ ಕೊಡ್ತೀನಿ ಅಂತೇಳಿ ನಿನ್ನೆ ಹೇಳಿದ್ರು. ಹೀಗಾಗಿ ಇವತ್ತು ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ದರ್ಶನ್ ಇರುವಂತಹ ಬ್ಯಾರಕ್ಗೆ ಟಿವಿಯನ್ನು ಅಳವಡಿಸಬೇಕು. ಒಂದ್ ವೇಳೆ ಅಲ್ಲಿ ಟಿವಿ ಅಳವಡಿಸೋದಕ್ಕೆ ಇಮಿಡಿಯೇಟ್ ಆಗಿ ಸಾಧ್ಯ ಆಗದೆ ಇದ್ರೆ ಎಲ್ಲಿ ಟಿವಿ ಇದೆಯೋ ಅಲ್ಲಿ ಅವರು ಅಲ್ಲಿ ಹೋಗಿ ಕೆಲ ಕಾಲ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ. ಈ ಹಿಂದೆ DLSC ಅಂದ್ರೆ ಏನು ಕಾನೂನು ಸೇವೆಗಳ ಪ್ರಾಧಿಕಾರ ಅಲ್ಲಿ ಪರಿಶೀಲನೆ ಮಾಡಿ ವರದಿ ಕೊಟ್ಟಾಗಲೂ ಕೂಡ ಅವರು ದರ್ಶನ್ ಬ್ಯಾರಕ್ ನಲ್ಲಿ CCTV ಇಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿದ್ರು. ಬೇರೆ ಬೇರೆ ಬ್ಯಾರಕ್ ಗಳಲ್ಲಿ ಟಿವಿಗಳಿದೆ ಅಂತೇಳಿ ವರದಿಯನ್ನು ಕೊಟ್ಟಿದ್ರು. ಹೀಗಾಗಿ ಇದನ್ನು ಕೂಡ ಕೋರ್ಟ್ ಉಲ್ಲೇಖ ಮಾಡಿದೆ. ಇಲ್ಲಿ ಅಂದ್ರೆ DLSC ವರದಿಯಲ್ಲೂ ಕೂಡ ಇಲ್ಲಿ ಟಿವಿ ಇಲ್ಲ ಅಂತ ಹೇಳಿರೋದ್ರಿಂದ ಇಲ್ಲಿ ಟಿವಿ ಅಳವಡಿಕೆ ಕ್ರಮ ಕೈಗೊಳ್ಳಬೇಕು. ಅಲ್ಲಿವರೆಗೂ ಅವರು ಬೇರೆ ಬ್ಯಾರಕ್ ನಲ್ಲಿ ಟಿವಿ ಇದ್ರೆ ಅಲ್ಲಿ ಹೋಗಿ ವಾಚ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಅದೇ ರೀತಿ ಈಗ 17ನೇ ತಾರೀಕಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ನಿನ್ನೆನೆ ಕೋರ್ಟ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿತ್ತು. ಆದ್ರೆ ಇದಕ್ಕೆ ದರ್ಶನ್ ಪರ ವಕೀಲರ ಆಕ್ಷೇಪಣೆಯನ್ನು ಎತ್ತಿದ್ರು. ಏನಂದ್ರೆ ಕ್ರಮಾಂಕದ ರೀತಿನಲ್ಲೇನೆ ಟ್ರಯಲ್ ನಡೆಯಬೇಕು ಅಂದ್ರೆ ಸಾಕ್ಷಿಗಳಿಗೆ ಸಮನ್ಸ್ ಕೊಡಬೇಕು. ಪ್ರಾಸಿಕ್ಯೂಷನ್ ಇಷ್ಟ ಬಂದವರಿಗೆ ಸಮನ್ಸ್ ಕೊಟ್ಟು ವಿಚಾರಣೆ ನಡೆಸೋದು ಸರಿಯಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಆದ್ರೆ ಕೋರ್ಟ್ ಅವರ ವಾದನ ತಳ್ಳಿ ಹಾಕಿದೆ. ಕೋರ್ಟು ಪ್ರಾಸಿಕ್ಯೂಷನ್ ಆ ಕೇಸ್ನ ಮಾಸ್ಟರ್ ಆಗಿರ್ತಾರೆ. ಹೀಗಾಗಿ ಪ್ರಾಸಿಕ್ಯೂಷನ್ ಏನ್ ಹೇಳಿದಾರೋ ಅಂದ್ರೆ 7 ಮತ್ತು 8ನೇ ಸಾಕ್ಷಿಗಳಿಗೆ ಸಮನ್ಸ್ ಜಾರಿ ಮಾಡಬೇಕು, ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿ ಮಾಡಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಪರ SPT ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನು ಪರಿಗಣಿಸಿ ಈಗ ಕೋರ್ಟ್ 7, 8 ಅಂದ್ರೆ ವಿಟ್ನೆಸ್ ನಂಬರ್ 7 ಮತ್ತು 8ನೇ ವಿಟ್ನೆಸ್ಗೆ ಸಮನ್ಸ್ ಜಾರಿ ಮಾಡಿದೆ. ಹೀಗಾಗಿ ಈಗ 17ನೇ ತಾರೀಕು ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಬಂದು ಅವರು ತಮ್ಮ ಸಾಕ್ಷಿಯನ್ನ ಕೊಡ್ತಾರೆ. ಅವರು ಅಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅವ್ರ ಪ್ರತ್ಯಕ್ಷ ಸಾಕ್ಷಿ ಅಲ್ಲದೆ ಹೋದ್ರು ಕೂಡ ಅಂದ್ರೆ ಹೇಗಿದು ನಡೀತು ಅಂದ್ರೆ ಯಾವತ್ತು ಅವನು ಅಲ್ಲಿಂದ ಹೊರಟ, ರೇಣುಕಾಸ್ವಾಮಿ ಯಾರು ಆತನಿಗೆ ಫೋನ್ ಮಾಡಿದ್ರು, ಅವರ ಒಂದು ಗಮನಕ್ಕೆ ಏನೇನು ಅಂಶಗಳಿದೆಯೋ ಆ ಎಲ್ಲಾ ಅಂಶಗಳನ್ನ ಅವರು ಕೋರ್ಟ್ಗೆ ಹೇಳ್ತಾರೆ. ಹೀಗಾಗಿ ಇವರು ಒಂದು ರೀತಿ ಪರೋಕ್ಷ ಸಾಕ್ಷಿ ಆಗ್ತಾರೆ, ಅಂದ್ರೆ ಸಾಂದರ್ಭಿಕ ಸಾಕ್ಷಿಯಾಗಿ ಇವರನ್ನ ಪರಿಗಣಿಸಲಾಗುತ್ತೆ. ಹೀಗಾಗಿ 17ನೇ ತಾರೀಕಿಂದ ಟ್ರಯಲ್ ಆರಂಭ ಆಗುತ್ತೆ. ಮೊದಲನೇ ಸಾಕ್ಷಿಯಾಗಿ ಅವರ ತಂದೆ ತಾಯಿ ಹೇಳಿಕೆಯನ್ನೇ ಕೋರ್ಟ್ ಪಡೆದುಕೊಳ್ಳುತ್ತೆ. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.